ಸೌಜನ್ಯ ಕೇಸನ್ನು ಅಳ್ಳಹಿಡಿದಂತ ಲೋಫರ್ ವಿಕಾಸ್ ಶಾಸ್ತ್ರಿ. ಆ ಲೋಫರ್ ಅಂತ ಅವನೊಬ್ಬ ದೊಡ್ಡ ಪತ್ರಕರ್ತ ಅಂತ, ಅವನೊಬ್ಬ ದೊಡ್ಡ ಅವಿವೇಕಿ ಲೋಫರ್, ಬಿಕ್ನಾಸಿ, ಕಾಮನನ ಉಚ್ಚೆ ಕುಡಿದು ಲಜ್ಜೆಗೆಟ್ಟ ಕೆಲಸವನ್ನು ಮಾಡ್ತಕ್ಕಂಥ ಲೋಫರ್ ಅಂತ ಹೇಳ್ಬೇಕು ಅವನ್ನ. ಯಾಕಂದ್ರೆ ನಮ್ಮ ಹೋರಾಟಗಾರ ಹಿಂದೂ ಹುಲಿ ಮಹೇಶ್ ಅಣ್ಣ ಮತ್ತು ನಮ್ಮ ಉತ್ತರ ಕನ್ನಡ ಹುಲಿ ಗಿರೀಶ್ ಅಣ್ಣನ ಬಗ್ಗೆ ಹೆಂಗಂದ್ರೆ ಬೈತಾ ಇದ್ದ ಆ ಲೋಫರ್. ಅವನಿಗೆ ಸರಿಯಾಗಿ ಗುಮ್ಮಿದ್ದಾನೆ. ಇಲ್ಲಿ ಹಾಕ್ತೀನಿ, ಅದನ್ನು ಕೂಡ ನೋಡಿ ಸ್ನೇಹಿತರೆ. ವಿಕಾಸ್ ಶಾಸ್ತ್ರಿಗೆ ಇದೇ ಥರನೇ ಆಗಬೇಕಾಗಿತ್ತು. ಆ ಲೋಫರ್ ಮುಟಾಳ ಏನು ಹೇಳ್ತಾ ಇದ್ದಾನೆ ಗೊತ್ತಾ? ತರ್ಲೇಕಾರ್ ಯೂಟ್ಯೂಬ್ ಚಾನಲ್, ಅದು ಮನೋರಂಜನೆಗೆ ಇರ್ತಕ್ಕಂಥದ್ದು. ನಾವು ಬೇಜಾರದಾಗೆಲ್ಲ ನೋಡ್ತಾ ಇದ್ದೀವಿ, ನಾವು ಫಾಲೋವರ್ಸ್ ಕೂಡ ಇದ್ದೀವಿ ಆ ಚಾನಲ್ಗೆ, ನೋಡ್ತಾ ಇದ್ದೇವ್ರಿ. ಎಂಟರ್ಟೈನ್ಮೆಂಟ್ ಮಾಡ್ತಕ್ಕಂಥದ್ದು. ನಾನು ಕೂಡ ಫೋನ್ ಮಾಡಿದ್ದೆ, ಸರ್ ಈ ಥರ ಪ್ರ್ಯಾಂಕ್ ಮಾಡ್ತೀರಾ ಅಂತ. ಖಂಡಿತವಾಗಿ ಮಾಡ್ತೀವಿ ಅಂತ ಹೇಳಿದರು. ಪ್ರತಿಯೊಂದು ಮಾಹಿತಿ ತಗೊಂಡೇ ಅವರು ಪ್ರ್ಯಾಂಕ್ ಮಾಡ್ತಕ್ಕಂಥದ್ದು. ಏನಾದರೂ ವೀಕ್ ಇದೆಯಾ ಅಥವಾ ಬೇರೆ ಏನಾದರೂ ಖಾಲಿ ಇದಾವ, ಶುಗರ್ ಇದೆಯಾ, BP ಇದೆಯಾ, ಪ್ರತಿಯೊಂದನ್ನು ಆ ವಯ್ಯ ತಿಳ್ಕೊಂಡು ಆಮೇಲೆ ಬಕ್ರ ಮಾಡ್ತಕ್ಕಂಥದ್ದು, ಅವರನ್ನು ಬಕ್ರ ಮಾಡ್ತಕ್ಕಂಥದ್ದು. ಆ ವಯ್ಯ ಸ್ಪಷ್ಟನೆ ಕೂಡ ಕೊಟ್ಟಿದ್ದೆ ನಿನ್ನೆ. ನಾನು ಕೂಡ ಫೋನ್ ಮಾಡಿದಾಗ ನನಗೆ ಕೂಡ ಇದೇ ಥರನೇ ಹೇಳಿರ್ತಕ್ಕಂಥದ್ದು. ಈ ವಿಕಾಸ್ ಶಾಸ್ತ್ರಿಗೆ ಗೊತ್ತಾ ಲೋಫರ್ಗೆ? ಬರೇ ಹೋರಾಟಗಾರನ ತೇಜವಾದೆ ಮಾಡ್ತಕ್ಕಂಥದ್ದು. ನೋಡಿ ಪಾಪ ತರ್ಲೆಕಾರು ಅವ್ರನ್ನ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಆ ಥರ ಆಗಿರ್ತಕ್ಕಂಥದ್ದನ್ನ ಈ ಲೋಫರ್ ಯಾವ ಥರ ಬಿಂಬಿಸ್ತಾ ಇದ್ದಾನೆ, ಯಾವ ಥರ ಟ್ರೋಲ್ ಮಾಡ್ತಿದ್ದಾರೆ ಗೊತ್ತಾ? ಇಂಥ ಲೋಫರ್ಗೆ ಏನು ಹೇಳಬೇಕು ಸ್ನೇಹಿತರೆ? ಈ ವಿಡಿಯೋ ನೋಡ್ಕೊಂಬಂದು ನಿಮಗೆಲ್ಲ ಗೊತ್ತಾಗುತ್ತೆ. ಆ ವಿಕಾಸ್ ಶಾಸ್ತ್ರಿ ಯಾರು ಎಂಬುದ್ರ ಬಗ್ಗೆ ನಿಮ್ಗೆ ಗೊತ್ತಾಗುತ್ತೆ. ಅಂಥ ಲೋಫರ್ಗೆ ಯಾರು ಸಪೋರ್ಟ್ ಮಾಡೋಕ್ಕೆ ಹೋಗಬೇಡಿ. ಧರ್ಮಸ್ಥಳದ ಕಾಮನನ ಉಚ್ಚೆ ಕುಡಿದಂಥ ಆ ಲೋಫರ್, ಸೌಜನ್ಯ ಪ್ರಕರಣವನ್ನು ಅಳ್ಳಹಿಡಿಸಿದಂಥ ಲೋಫರ್ಗಳಲ್ಲಿ ಇವನು ಸಮೇತ ಒಬ್ಬನು, ಅದರಲ್ಲಿ ಇವನು ಸಹ ಒಬ್ಬನು. ಏನು ಹೇಳ್ಬೇಕಿಂತ ಲೋಫರ್ಗಳಿಗೆ. ನಮಸ್ಕಾರ. ಈಗ ವಿಡಿಯೋ ಆಗ್ತದೆ, ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತರ್ಲೆಕಾರ್ ಚಾನಲನ್ನು ಸಮೇತ ನೋಡಿ, ಪ್ರತಿಯೊಂದು ವಿಡಿಯೋವನ್ನು ನೋಡಿ. ಅವರು ಯಾವುದೇ ಒಂದು ದುರುದ್ದೇಶದಿಂದ ಮಾಡಿಲ್ಲ, ಜನರನ್ನು ಎಂಟರ್ಟೈನ್ ಮಾಡ್ತಕ್ಕಂಥದ್ದು, ನಗುವನ್ನು ಹಂಚ್ತಕ್ಕಂಥದ್ದು, ನಗುವಿನ ಒಡೆ ಅಂತ ಹೇಳ್ಬೇಕವ. ಇಂಥ ಹಲ್ಕಟ್ ಮಂದಿಗೆ ಏನು ಹೇಳ್ಬೇಕ್ರಿ? ವಿಕಾಸೋ ವಿಲ್ಲಾಸೋ ಆ ಲೋಫರ್, ಅವನ ಬಾಳಿಗಿಷ್ಟು ಬೆಂಕಿ ಇಡ. ಲೋಫರ್ಗಳು ಅವ್ರು ಕಚಡ ಲೋಫರ್ಗಳು. ಅವ್ರು ನಿಜವಾದ ಪತ್ರಕರ್ತರಲ್ಲ ರೀ, ಲೋಫರ್ಗಳಂತ ಹೇಳ್ಬೇಕು ಆ ಲೋಫರ್ಗಳಿಗೆ. ವಿಡಿಯೋ ನೋಡಿ ಸರ್. ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಕೆಲವೊಂದು ಯೂಟ್ಯೂಬ್ಗಳಲ್ಲಿ ನನ್ನ ಬಗ್ಗೆ ಟಾಕ್ ಏನ್ ನಡೀತಾ ಇದೆ ಅದ್ರ ಬಗ್ಗೆ ನಾವು ಮಾತಾಡೋಣ. ಮೊದಲನೇದಾಗಿ ನೀವು ನೋಡ್ತಾ ಇರ್ಬೋದು, ವಿಕಾಸ್ ಶಾಸ್ತ್ರಿ ಇವರು ಜರ್ನಲಿಸ್ಟ್ ಅಂತೆ, ದೊಡ್ಡ ಜರ್ನಲಿಸ್ಟು. ನನ್ನ ಹೆಸರು ಕೂಡ ಗೊತ್ತಿಲ್ಲ ಅವ್ರಿಗೆ. ನನ್ನ ಹೆಸರು ಏನ್ ಹೇಳ್ತಾರೆ ಕೇಳಿ? ದುಡ್ಡಿನ ಆಸೆಗೆ ಮನುಷ್ಯತ್ವವನ್ನೇ ಮಾರ್ಕೊಳ್ಳುವಂತಹ ಕಚಡಗಳ ಕಥೆ ಇವತ್ತು ಹೇಳ್ತಾರೆ. ಅವನ ಹೆಸರು ಹರ್ಷ ಅಂತೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಕೇಳಿಸ್ಕೊಂಡ್ರ? ನನ್ನ ಹೆಸರು ಹೊಸ ನಾಮಕರಣ ಮಾಡಿದ್ದಾರೆ ಅವ್ರು ನನಗೆ. ಇವ್ರೊಂದು ಜರ್ನಲಿಸ್ಟ್ ಅಂತ ಹೇಳಕ್ಕೆ ನನ್ಗೆ ನಾಚಿಕೆ ಆಗ್ತೈತೆ ರೀ. ಜರ್ನಲಿಸ್ಟ್, ಫಸ್ಟ್ ಆಫ್ ಆಲ್ ನೀವು ಹೆಸರು ತಿಳ್ಕೊಳ್ಳಿ, ಏನ್ ಪ್ರ್ಯಾಂಕ್ ಮಾಡ್ತಾರಂತ ತಿಳ್ಕೊಳ್ಳಿ, ಯಾರನ್ನ ಪ್ರ್ಯಾಂಕ್ ಮಾಡ್ತಾರಂತ ತಿಳ್ಕೊಳ್ಳಿ. ನೀವೊಬ್ರೇ ಅಂತಲ್ಲ, ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲೂ ಹಂಗೆ ಹಾಕಿದ್ದಾರೆ. ರೋಡಲ್ಲಿ ಹೋಗೋ ಪಬ್ಲಿಕ್ನೆಲ್ಲ ಪ್ರ್ಯಾಂಕ್ ಮಾಡ್ತಾರೆ, ಬಸ್ ಸ್ಟಾಪ್ ಅಲ್ಲಿ ಕಾಯೋರ್ನೆಲ್ಲ ಕುಂಡ್ರಸ್ಕೊಂಡು ಪ್ರ್ಯಾಂಕ್ ಮಾಡ್ತಾರೆ. ಯಾವ ಬೋಳಿ ಮಗರೇ ನಿಮ್ಗೆ ಹೇಳಿದ್ದು? ಒಬ್ಬ ಅಮಾಯಕನನ್ನ ಹುಡುಕಲು ಅವನ ದೃಷ್ಟಿಯಲ್ಲಿ ರಸ್ತೆಗೆ ಹೋಗುವ ಪ್ರತಿಯೊಬ್ಬನು ಅವನ ಮುಂದಿನ ವಿಡಿಯೋಗೆ ಬೇಕಾದ ಬಕ್ರ. ಆಗ ಅವನ ಕಣ್ಣಿಗೆ ಬಿದ್ದಿದ್ದು ಪಾಪ ಯಾರೋ ನಿಂತಿದ್ದ ಒಬ್ಬ ವ್ಯಕ್ತಿ, ಮಧ್ಯವಯಸ್ಕರ, ಒಂದು 50 ವರ್ಷ ಆಗಿರ್ಬೋದು. ಮುಖದಲ್ಲಿ ಸುಸ್ತು, ಕಣ್ಣುಗಳಲ್ಲಿ ಏನೋ ಚಿಂತೆ, ಕೈಯಲ್ಲಿ ಹಳೆಯ ಬ್ಯಾಗ್ ಏನೋ ಇಟ್ಕೊಂಡಿದ್ರಂತೆ, ಬಸ್ಗಾಗಿ ಕಾಯ್ತಾ ಇದ್ರಂತೆ. ರೋಡಲ್ಲಿ ಪಿಕ್ ಮಾಡ್ಕೊಂತೀನಿ, ಪಬ್ಲಿಕ್ ಅಲ್ಲಿ ಓಡಾಡೋರ್ನ ಅನ್ನೋನ್ ಪರ್ಸನ್ ಪಿಕ್ ಮಾಡ್ಕೊಂತೀನಿ ಅಂತ ಯಾವ ಬೋಳಿ ಮಗ ಹೇಳದ ನಿಮ್ಗೆ? ಯಾಕ್ರಿ ಈ ತರ ಸುಳ್ಳು ಕತೆಗಳನ್ನ ಹೇಳ್ಬಿಟ್ಟು ನನ್ನ ಹೆಸರನ್ನ ಯಾಕ್ರಿ ನೀವು ಡ್ಯಾಮೇಜ್ ಮಾಡ್ತಾ ಇದ್ದೀರಾ? ಏನನ್ನ ಸಾಯಿಸ್ಬೇಕು ಅನ್ಕೊಂಡಿದ್ದೀರಾ ನೀವೆಲ್ಲ ಸೇರ್ಕೊಂಡು? ನಿಮ್ ಜನ್ಮಕ್ಕೆ ನಾಚಿಕೆ ಆಗ್ಬೇಕು ಈ ತರ ಮಾಡಕ್ಕೆ, ಆಯ್ತಾ? ನಮಗೆ ಆದಂತ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಓಕೆನಾ? ಅವ್ರ ಪ್ರೀತಿ ವಿಶ್ವಾಸದಿಂದ ನಮ್ಮ ಮನೇಲಿರುವಂತ ನಮ್ಮ ಅಪ್ಪಗೋ, ನಮ್ಮ ಅಮ್ಮಗೋ ಅಥವಾ ನಮ್ಮ ಸಂಬಂಧಿಕರಿಗೋ ಸರ್ ಪ್ರ್ಯಾಂಕ್ ಮಾಡ್ಬೇಕು ಸರ್ ಬನ್ನಿ ಅಂತ ಅನ್ಬಿಟ್ಟು ಒಂದ್ಸತಿ ಅಲ್ಲ 4-5 ಸತಿ ನನ್ಗೆ ಫೋನ್ಗಳಾಗ್ತಾರೆ ಅವ್ರ ಪ್ರೀತಿ ವಿಶ್ವಾಸದಿಂದ. ಅದು ಏನಕ್ಕೆ ಮಾಡ್ತಾರಂದ್ರೆ, ಅವ್ರ ಮನೆಯಲ್ಲಿ ಇರುವಂತ ವ್ಯಕ್ತಿಗಳು ಒಂದ್ ಸ್ವಲ್ಪ ಗುರುತು ಪರಿಚಯ ಇಲ್ದಿರೋ ಅವ್ರ ಜೊತೆ ಡ್ರಾಪ್ ಕೇಳೋದು, ಮತ್ತೆ ಬೇರೆ ಬೇರೆ ಕಾರ್ಯಗಳು, ಕುಡ್ದುಡ್ ಬಂದು ಅವರು ಮನೇಲಿ ಜಗಳ ಮಾಡೋದು, ಮತ್ತೆ ಇನ್ನೊಂದು ಬೇರೆ ಬೇರೆ ತರ ವಿಷಯಗಳಲ್ಲಿ ಅವರು ಸ್ವಲ್ಪ ರಿವರ್ಸ್ ಆಗಿರ್ತಾರೆ ಮನೇಲಿ. ಸೊ ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತೇಳಿ ನನ್ನನ್ನ ಅವ್ರು ಕರೆಸಿ ಆ ಪ್ರ್ಯಾಂಕ್ ವಿಡಿಯೋಗಳನ್ನ ಮಾಡಿಸ್ತಾರೆ. ಆದ್ರೆ ನೀವ್ ಕೆಟ್ಟ ಬಾಯಿಂದ ಹೆಂಗ್ರಿ ಹೇಳ್ತೀರಾ? ರೋಡಲ್ಲಿ ಹೋಗೋರ್ನ ಪಿಕ್ ಮಾಡ್ಕೊಂಡು ಹೋಯ್ತಾನೆ, ಅನೌನ್ಸ್ ಪರ್ಸನ್ಸ್ ನ ಹತ್ಕೊಂತಾನೆ, ಹೆಂಗ್ರಿ ಹೇಳ್ತೀರಾ ನೀವು? ಬಾಯ್ ಬಿಟ್ಟು ನಾಚಿಕೆ ಆಗಲ್ವೇನ್ರಿ ನಿಮ್ಗೆ ಹಂಗ ಹೇಳಕ್ಕೆ? ಮೊದಲನೇದಾಗಿ ನೀವು ವಿಡಿಯೋಗಳು ಅಪ್ಲೋಡ್ ಮಾಡುವಾಗ ಅಲ್ಲಿ ಟೈಟ್ಲ್ಗಳೆಲ್ಲ ಹಾಕೋವಾಗ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಹೋಗಿ ನೋಡಿ, ಪ್ರತಿಯೊಂದು ವಿಡಿಯೋದಲ್ಲೂ ನಾನು ನಂಬರ್ ಹಾಕಿದೀನಿ, ಆಯ್ತಾ? ಆ ನಂಬರ್ ಅಲ್ಲಿ ನೀವು ನನ್ಗೊಂದ್ಸತಿ ಫೋನ್ ಮಾಡ್ಬಿಟ್ಟು
ಏನಪ್ಪ ಹಿಂಗ್ ಪ್ರ್ಯಾಂಕ್ ಮಾಡಿದ್ಯಲ್ಲ, ಹಿಂಗ್ ಆಗಿದ್ಯಲ್ಲ ಏನು ಅಂತ ಅನ್ಬಿಟ್ಟು ವಿಚಾರಗಳನ್ನ ಕೇಳ್ಬಿಟ್ಟು ಅದ್ ಹೆಂಗೆ ಎಂತ ಅಂತ ಮಾತಾಡ್ಬಿಟ್ಟು ಆಮೇಲೆ ನೀವು ಅದ್ರಲ್ಲಿ ಹಾಕ್ಬೇಕು. ಮುಂಚೆನೆ ವಿಡಿಯೋಗಳನ್ನ ಪೋಸ್ಟ್ ಮಾಡ್ಬಿಟ್ಟು ಆಮೇಲೆ ಹಿಂಗ್ ಮಾಡವ್ರೆ ಹಂಗ್ ಮಾಡವ್ರೆ ಅಂತ ಅನ್ಬಿಟ್ಟು ಕೆಟ್ಟದಾಗೆಲ್ಲ ಮಾತಾಡೋದಲ್ಲ. ನಿಮ್ಗೆ ನಾಚಿಕೆ ಆಗ್ಬೇಕು. ನಿಮ್ಗೆ ನಾವ್ ಯಾರನ್ನು ಯಾವತ್ತು ರೋಡಲ್ಲಿ ಇರೋರ್ನ ಪಿಕ್ ಮಾಡೋದು ಇಲ್ಲ, ಪಿಕ್ ಮಾಡ್ಕೊಳ್ಳೋದು ತಪ್ಪು, ಅದ್ ಮಾಡೋದು ಇಲ್ಲ. ಅದ್ ಮಾಡಿದ್ರೆ ಖಂಡಿತ ನನ್ ಕಾನೂನು ಶಿಕ್ಷೆ ಕೊಡ್ಲಿ, ನಾನ್ ರೆಡಿಯಾಗಿ ತಲೆ ಬಾಗ್ತೀನಿ. ನಮ್ ಸಬ್ಸ್ಕ್ರೈಬರು, ನನ್ ಪ್ರೀತಿಯ ವ್ಯೂವರ್ಸ್ ಏನಿದ್ದಾರೆ ಅವ್ರು ನನ್ನ ಕರೆದು ಮಾಡು ಅಂತ ಹೇಳೋವಾಗ ಅಷ್ಟೇ ನಾನು ಮಾಡೋದು. ದಯವಿಟ್ಟು ಈ ರೀಲ್ಸ್ ಗಳಲ್ಲಿ ಈ ನಮ್ಮ ವಿಡಿಯೋಗಳನ್ನ ಕಟ್ ಮಾಡ್ಬಿಟ್ಟು ಕೆಲವೊಂದು ಪೋಸ್ಟ್ ಮಾಡ್ಕೊಂಡಿರ್ತಾರೆ. ಅಲ್ಲಿ ನೀವು ಅವ್ರು ಹೇಳ್ತಾರೋದೇ ಸತ್ಯ ಅಂತ ಅನ್ಬಿಟ್ಟು ಕೆಳಗಡೆ ಕಮೆಂಟ್ ಗಳಲ್ಲಿ ನೀವು ಬಾಯಿಗೆ ಬಂದಂಗ್ ಬೈತಾ ಇರ್ತಾರ ನನಗೆ. ನೀವು ಬೈಯೋವಾಗ ಒಂದ್ಸಲಿ ನೀವು ಯೋಚನೆ ಮಾಡಿ, ನೀವು ಒಂದು ತಾಯಿ ಗರ್ಭದಿಂದ ಆಚೆ ಬಂದಿದ್ದೀರಾ ಆಯ್ತಾ, ನೀವೇನ್ ಎಲ್ಲೋ ಬೇರೆ ಕಡೆಯಿಂದ ಬಂದಿಲ್ಲ. ಸೊ ಆ ಮಾತು ನಿಮ್ಗೆ ಹೊಡೆಯುತ್ತೆ. ನಾನು ಯಾವ ಕಾರಣಕ್ಕೂ ಯಾರಿಗೂ ಹಿಂಸೆ ಕೊಡ್ತಾ ಇಲ್ಲ, ಯಾರಿಗೂ ಏನು ತಪ್ಪು ಕೆಲಸಗಳು ಮಾಡ್ತಾ ಇಲ್ಲ. ಅವ್ರ ಫ್ಯಾಮಿಲಿ ನನಗೆ ಫೋನ್ ಮಾಡಿ ಫೋರ್ಸ್ ಮಾಡಿ ಕರ್ಸಿ ಮಾಡಿ ಅಂತ ಹೇಳೋವಾಗ್ಲೇ ಅವ್ರು ಪ್ರ್ಯಾಂಕ್ ಮಾಡೋದು, ನಾನು ವಿಡಿಯೋ ಅದನ್ನ ಅಪ್ಲೋಡ್ ಮಾಡೋದು. ಪ್ಲಸ್ ಇನ್ನ ಒಂದು, ಅವ್ರು ನಮ್ಗೆ ಪ್ರ್ಯಾಂಕ್ ಮಾಡಿ ಅಂತ ಹೇಳುವಾಗ ನಾವು ಪ್ರತಿಯೊಂದು ಡೀಟೇಲ್ಸ್ ಕೇಳ್ತೀವಿ ಅವ್ರನ್ನ. ಅವ್ರಿಗೇನಾದ್ರು ಹಾರ್ಟ್ ಪ್ರಾಬ್ಲಮ್ ಇದೆಯಾ, ಇಲ್ಲ ಅವ್ರಿಗೇನಾದ್ರು ಸರ್ಜರಿ ಆಗಿದೆಯಾ, ಅವ್ರಿಗೆ BP ಇದೆಯಾ, ಶುಗರ್ ಇದೆಯಾ, ಅಥವಾ ಅವ್ರಿಗೇನಾದ್ರು ಮೈಯಲ್ಲಿ ಏನಾದ್ರು ಒಂದು ಆರೋಗ್ಯದ ಕೊರತೆಗಳಿದೆಯಾ ಅಂತ ಪ್ರತಿಯೊಂದು ನಾವು ಕೇಳ್ತೀವಿ. ನಾವು ಕೇಳ್ದಂಗೆ ಹೋಗಿ ಯಾರನ್ನು ಹತ್ತಿಸ್ಕೊಂಡು ಪ್ರ್ಯಾಂಕ್ ಮಾಡಕ್ ಆಗಲ್ಲ, ಹಂಗ್ ಮಾಡೋದು ಇಲ್ಲ. ನೀವು ನೋಡ್ಬೋದು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಆಲ್ಮೋಸ್ಟ್ ಒಂದು 600 - 700 ವಿಡಿಯೋಗಳಿದಾವೆ. ಸೊ ಆ ತರ ಒಂದು ಘಟನೆಗಳು ಆಗಂಗಿದ್ದಿದ್ರೆ ಇಷ್ಟೊತ್ತಿಗೆ ಯಾವಾಗ್ಲೂ ನನ್ಗೆ ಅದ್ ಆಗ್ಬೇಕಾಯ್ತು, ನಾನು ಜೈಲ್ಗೂ ಹೋಗ್ಬೇಕಾಗಿತ್ತು. ಬಟ್ ನಾವ್ ಅದನ್ನ ಅಷ್ಟು ಕೇರ್ಫುಲ್ ಆಗಿ ಮಾಡ್ತಾ ಇದೀವಿ. ನೀವೇನಕ್ಕೆ ಮಾತಿದ್ರೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಬರುತ್ತೆ, ಅವ್ರಿಗೆ ಅದು ಬರುತ್ತೆ, ಇದು ಬರುತ್ತೆ, ನಮ್ಗೆ ಗೊತ್ತು ಸರ್. ಅದು ಅವ್ರಿಗೆ ಹಾರ್ಟ್ ಅಟ್ಯಾಕ್ ಬರುತ್ತೆ, ಅವ್ರಿಗೆ ಹಂಗಾಗುತ್ತೆ ಗೊತ್ತು. ನಾವು ಪ್ರತಿಯೊಂದು ಕೇಳ್ಕೊಂತೀವಿ. ಈ ನೀವು ಜಸ್ಟ್ ವಿಡಿಯೋ ನೋಡೋರು, ನಾವು ಮಾಡೋರು, ನಿಮ್ಗೇನ ಡಬಲ್ ಎಷ್ಟು ಕೇರ್ಫುಲ್ ಆಗಿ ನಾವಿರ್ಬೇಕು. ಸೊ ದಯವಿಟ್ಟು ಇದು ನಿಮ್ ಮೈಂಡ್ ಇಂದ ತೆಗೆದಾಕಿ, ನೀವು ವಿಡಿಯೋ ತರ ನೋಡಿ ಅಷ್ಟೇ. ಹೊತ್ತು ಅದ್ರಲ್ಲಿ ಬಂದ್ಬಿಟ್ಟು ಬ್ಯಾಡ್ ಕಮೆಂಟ್ಗಳು ಹಾಕೋದು, ಅದು ಇದು ಮಾಡೋದು ಮಾಡಬೇಡಿ. ನಿಮ್ಗೆ ಇನ್ನೂ ಅದ್ರ ಬಗ್ಗೆ ಏನಾದ್ರು ತಿಳ್ಕೊಬೇಕಂತ ಆಸೆ ಇದೆಯಾ, ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಇರುವಂತ ಪ್ರತಿಯೊಂದು ವಿಡಿಯೋಸ್ಗಳಲ್ಲೂ ಕೂಡ ಎಲ್ಲದರಲ್ಲೂ ನಾನು ನಂಬರ್ ಹಾಕಿದ್ದೀನಿ, ಸರಿನಾ? ಆ ನಂಬರ್ ಅಲ್ಲಿ ನೀವು ನನಗೆ ಕಾಲ್ ಮಾಡಿ, ಏನಪ್ಪ ಇವ್ರು ಹಿಂಗ್ ಪ್ರ್ಯಾಂಕ್ ಮಾಡಿದ್ಯಲ್ಲ, ಇದೇನ್ ಕತೆ ಅಂತ ನೀವು ನನ್ನ ಕೇಳಿ ತಿಳ್ಕೊಳ್ಳಿ. ನಾನು ಹೇಳಕ್ ರೆಡಿ ಆಗಿರ್ತೀನಿ. ನೋಡಿ, ನನ್ನ ಫೋನ್ ಇಲ್ಲೇ ಇದೆ, ಈ ಫೋನ್ ನನ್ನ ಹತ್ರನೇ ಇರುತ್ತೆ, ಆ ನಂಬರ್ ಇದೇ ಫೋನೇ, ನನ್ನ ಜೋಬಲ್ಲೇ ಬಿದ್ದಿರುತ್ತೆ. ನೀವ್ ಯಾವಾಗಾದ್ರೂ ಕಾಲ್ ಮಾಡಿ, ನಿಮ್ಗೆ ಏನ್ ಇನ್ಫಾರ್ಮೇಶನ್ ಬೇಕಾದ್ರೂ ನಾನು ಕೊಡ್ತೀನಿ. ಅದನ್ನ ಬಿಟ್ಬಿಟ್ಟು ಸುಮ್ಗೆ ತಪ್ಪಾಗಿ ಬೈಯೋದು, ತಪ್ಪಾಗಿ ಮಾತಾಡೋದು ದಯವಿಟ್ಟು ಮಾಡ್ಬೇಡಿ ಸ್ನೇಹಿತರೆ. ನೀವು ಒಂದ್ ತಾಯಿ ಹೊಟ್ಟೆಯಿಂದ ಹುಟ್ಟು ಬಂದಿರ್ತೀರಾ. ಸೊ ಆ ತಾಯಿ ಹೊಟ್ಟೆ ಅನ್ನೋದು ಎಲ್ಲಾರ್ಗೂ ಮನುಷ್ಯರಾಗಿರುವ ನಾವು ಆ ತಾಯಿ ಹೊಟ್ಟೆನ ತಾಯಿ ಹೊಟ್ಟೆ ತರ ನೋಡೋಣ. ಸೊ ಅದನ್ನ ಬಿಟ್ಬಿಟ್ಟು ಮತ್ತೆ ಆ ಮಗ ಈ ಮಗ ಹಂಗೆ ಹಿಂಗೆ ಕಚಡಗಳು, ಇವ್ರು ಹೇಳ್ತಾರೆ ಜರ್ನಲಿಸ್ಟ್ ಅಂತ, ಇವರು ಕಚಡಗಳಂತೆ. ನಾವು ದುಡ್ಡಿನಾಸೆಗೆ ಮನುಷ್ಯತ್ವವನ್ನೇ ಮಾರ್ಕೊಳ್ಳುವಂತಹ ಕಚಡಗಳ ಕತೆ ಇವತ್ತು ಹೇಳ್ತಾರೆ. ಕಚಡಗಳ ವಿಡಿಯೋನ ನೀವ್ ಯಾಕ್ರೆ ಹಾಕೊಂತೀರಾ ಜರ್ನಲಿಸ್ಟ್? ಹಂಗಂದ್ರೆ ನೀವು ದೊಡ್ಡ ಕಚಡ ಆಗ್ತೀರಾ. ಈಗ ನಾವು ನಿಮ್ ಕಚಡ ಅಂತ ಹೇಳ್ತಿಲ್ಲ, ನೀವ್ ಹೇಳಿದಕ್ಕೆ ಈ ಪದನ ನಾನ್ ನಿಮ್ಗೆ ಬಳಸ್ತಾ ಇದ್ದೀನಿ ಅಷ್ಟೇ, ಆಯ್ತಾ? ಸೊ ಹಂಗಾಗಿ ನಾನು ಇವ್ರ ಬಗ್ಗೆ ಎಲ್ಲ ಜಾಸ್ತಿ ಮಾತಾಡ್ಬಿಟ್ಟು ಅದನ್ನ ಇನ್ನೂ ಜಾಸ್ತಿ ಮಾಡ್ಕೊಳ್ಳೋದು ಬೇಡ. ಸೊ ಈ ವಿಡಿಯೋ ಕ್ಲಾರಿಟಿ ನಿಮಗೆ ಬಂದಿದೆ ಅಂತ ನಾನು ಅನ್ಕೊಂತೀನಿ. ಮತ್ತೆ ನಿಮ್ಗೆ ಏನೇ ಡೌಟ್ ಇದ್ರು ಆ ಸ್ಕ್ರೀನ್ ಅಲ್ಲಿ ಬರುವಂತ ನಂಬರ್ಗೆ ನಾನು ಕಾಲ್ ಮಾಡಿ, ತರ್ಲೇಕರ್ ಯೂಟ್ಯೂಬ್ ಚಾನಲ್ ಅಲ್ಲಿ ಇರುತ್ತೆ. ಸೊ ಇಷ್ಟೆಲ್ಲಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ನನಗೆ ತುಂಬಾ ಜನ ಕಾಲ್ ಮಾಡ್ಬಿಟ್ಟು, ಸರ್ ಏನ್ ಸರ್ ಹಿಂಗೆಲ್ಲ ಆಗೋಗಿದೆಯಲ್ಲ, ಏನಕ್ಕೆ, ಯಾರೋ ಹೊಡೆದ್ಬಿಟ್ರಲ್ಲ ನಿಮ್ಗೆ, ಹಿಂಗಾಗ್ತಿದೆಯಲ್ಲ ಹಂಗಾಗ್ತಿದೆಯಲ್ಲ ಅನ್ಬಿಟ್ಟು. ನಿಜವಾಗ್ಲೂ ನಿಮ್ಮ ಪ್ರೀತಿಗೆ ನಾನು ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಸೊ ಅಷ್ಟು ಪ್ರೀತಿ ನನ್ನ ಮೇಲೆ ನೀವು ಇಟ್ಕೊಂಡಿದ್ದೀರಾ. ಪ್ರತಿಯೊಬ್ರು ಕಾಲ್ಸ್, ವಾಟ್ಸಪ್ ಅಲ್ಲಿ ಮತ್ತೆ ಈ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲದರಲ್ಲೂ ಮೆಸೇಜ್ಗಳು ಆಗ್ತಾ ಇದ್ರೆ ಏನಾಯ್ತು ಅಂತ. ನಿಮ್ಮ ಪ್ರೀತಿಗೆ ನಾನು ಯಾವಾಗ್ಲೂ ಚಿರಋಣಿಯಾಗಿರ್ತೀನಿ. ಖಂಡಿತ ನೀವೆಲ್ಲ ನನ್ನ ಸಬ್ಸ್ಕ್ರೈಬರ್ ಆಗಿರೋದಕ್ಕೆ ನಾನು ಯಾವ ಕಾಲದಲ್ಲಿ ಏನ್ ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ. ನಿಮ್ಮೆಲ್ಲರಿಗೂ ನನ್ನ ಕೋಟಿ ನಮಸ್ಕಾರಗಳನ್ನ ಹೇಳಕ್ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ನಿಮ್ಮಂತ ವ್ಯೂವರ್ಸ್ ನಾನು ಸಿಕ್ಕಿರೋದು ನನ್ನ ಪುಣ್ಯ. ಸೊ ಹಂಗಾಗಿ ಆ ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ. ಅದೇ ತರ ಇನ್ನು ಬ್ಯಾಡ್ ಕಮೆಂಟ್ಗಳು ಆಗ್ತಾರೆ, ಅವ್ರನ್ನ ಆಶೀರ್ವದಿಸಲಿ. ಅವರು ಮನಸ್ಸು ಚೇಂಜ್ ಆಗಿ ಒಳ್ಳೆ ಮಾತುಗಳನ್ನು ಮಾತಾಡುವಂತ ವ್ಯಕ್ತಿಗಳಾಗಿ ಅವ್ರನ್ನು ಮಾರ್ಪಡಿಸಲಿ ಅಂತ ನಾನು ಕೇಳ್ಕೊಂತ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನೀವು ಲೈಕ್ ಅಂಡ್ ಫಾಲೋ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು.